ಓಂ ಯಾವದೀಗ ಅತ್ಯುದ್ರಿಕ್ತ ವಿದೋಷ ಸುಖಮಃ ಜ್ಞಾನೈಕ ತಾನ ಪ್ರಭಾ ಸರ್ವಪ್ರಾಭವ ಶಕ್ತಿ ಭೋಗ ಪರದ ಸಾರಾತ್ಮ ದಿವ್ಯಾಕ ಸೃಷ್ಟಿ ಸ್ಥಾನ ನಿರೋಧ ನಿತ್ಯ ನೇತಿ ಜ್ಞಾನ ಪ್ರಕಾಶಾವೃತಿ ಕಾಂತ ಮೋಕ್ಷ ವಿಮೋಕ್ಷಣಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. ಈಗ ಬಂತು, ಎಲ್ಲಿ ಬಂದಿತ್ತು? ಬಂದೆ ಮುಗಿತಾ ಇದರಲ್ಲಿ 279. ರೈಟ್, ಬಂದೆ. ಸರಿ, ಅದೆಲ್ಲ ಆಯ್ತು. ಈಗ ಅದಕ್ಕೇನೆ ಇಷ್ಟು ಹೇಳ್ತಾ ದೃಷ್ಟಾಂತ ಕೊಟ್ಟು ಮುಂದುವರಿಸ್ತಾ ಇದ್ದಾರೆ. ಇದು ಆಚಾರ್ಯ ಹೇಳಿದ್ರು, ಇಲ್ಲಿ ಕೊಟ್ಟ ದೃಷ್ಟಾಂತಗಳು ಲೋಹಮಣಿ, ಮೃತ್ತಿಕಾ ಮತ್ತು ಇನ್ನೊಂದು ಯಾವುದು ನಕರಿಕೃತ, ಮೂರು ಕೂಡ ಏನು, ಮೂರು ದೃಷ್ಟಾಂತದಲ್ಲೂ ಕೂಡ ಏನಿದೆ, ಭೇದ ನಿರೂಪಣೆ ಇದೆ, ಅಭೇದ ನಿರೂಪಣೆ ಇಲ್ಲ. ಗೊತ್ತಾಯ್ತಾ? ಆದ್ರಿಂದ ಇದನ್ನ ಯಾತಕ್ಕೆ ಉಪಯೋಗಿಸುತ್ತಾರೆ ನೀವೀಗ? ಅಭೇದ ನಿರೂಪಣೆ ಉಪಯೋಗಿಸ್ತಾರಲ್ಲ, ಸರಿಯಲ್ಲ. ತತ್ವಗಳೇ ಜ್ಞಾಪಕ ಆಗ್ತದ? ದೃಷ್ಟಾಂತ ನವಕೇಪಿ, 9 ದೃಷ್ಟಾಂತಲ್ಲೂ ಭೇದ ಪರಿಣಯ ಇದೆ ಅಂತ ಹೇಳ್ತಾರೆ. ಇದಿಷ್ಟು ಸೇರಿಸಬೇಕು. ನಮ್ಮ ಪುಸ್ತಕದಲ್ಲಿ ಕೊಟ್ಟಿದೆ, ಇದರಲ್ಲ ಸಂಸ್ಕೃತ ವರ್ಷದಲ್ಲಿ ಕೊಟ್ಟಿದೆ, ಆ ಭಾಗ ಎಲ್ಲ ಕೊಟ್ಟಿದೆ. ಆಚಾರ್ಯ ಇಲ್ಲಿ ಹೇಳಿದ್ರೆ ಎಷ್ಟೋ ವಿಚಾರ ಅಲ್ಲಿ ಹೇಳಿಲ್ಲ. ಆದ್ರಿಂದ ಆ ಪ್ರಕರಣದಲ್ಲಿ ಆಗಲೇ ಪ್ರಿಪೇರ್ ಮಾಡ್ತಾ ಇದ್ದ. ಈಗ ಹೇಳ್ತಾರೆ ಮುಂದಿನ ವೇದ ವಾಕ್ಯ ಮುಂದೆ ಕಂಟಿನ್ಯೂ ಆಗುತ್ತೆ. ಈಗ ಇಷ್ಟು ಹೇಳಿದವ್ರು ಏನ್ ಮಾಡಿದ್ರು? ಸದೇವ ಸೌಮ್ಯ ಇದಮಗ್ರೆ ಆಸಿ ಏಕಮೇವ ಅದ್ವಿತೀಯಂ. ಆರಂಭದಲ್ಲಿ ಏನಿತ್ತು ಗೊತ್ತಾ? ಸದೇವ ಏಕೋ ನಾರಾಯಣ, ಸತ್ ಅಂದ್ರೆ ನಾರಾಯಣ. ವಿಷ್ಣು ಸಹಸ್ರಾದ್ರೆ ಬಂದಿಲ್ಲ, ಸದಸತ್ಪರ ಹೇಳಿದಾರ. ಅದರಿಂದ ನಾರಾಯಣ ಒಬ್ಬನೇ ಐತಿ. ಅದೇ ನಿರ್ಣಯ ಶುರುವಾಗದೆ ಅದರಿಂದ. ಆಸೀತು ದಾರು ಬಡವಾಲಿದಿರ ಪ್ರಮೇಹ ನಾರಾಯಣ ಪರತಮಃ ಪರಮಾತ್ಮ ಏಕಃ. ಪರಮಾತ್ಮ ಒಬ್ಬನೇ ಪ್ರಾರಂಭದಲ್ಲಿ ಆಸೀತ್. ಏಕಮೇವ ಅದ್ವಿತೀಯಂ, ಏಕಮೇವ ಒಬ್ಬನೇ, ಅದ್ವಿತೀಯಂ, ಇನ್ನೊಬ್ಬರ ಜೊತೆ ಯಾರೂ ಇಲ್ಲ. ಮಹಾಲಕ್ಷ್ಮಿ ಇದ್ದಾರಲ್ಲ, ಅದಕ್ಕೆ ಸಮಾಧಾನ ಯಾರೂ ಇಲ್ಲ. ಅವನು ಅದ್ವಿತೀಯ ಅಂದ್ರೆ ಎರಡನೇವರಿಲ್ಲ ಅಲ್ಲ, ಅಂಥವ್ರು ಎರಡನೇವನಿಲ್ಲ. ಎರಡನೇವರಿಲ್ಲವ್ರು ಅದಕ್ಕೆ ಎರಡನೇವಿಲ್ಲ ಅಂತ ಹೇಳ್ಬೇಕಾಗಿಲ್ಲ. ಅಂಥವ್ರಿಲ್ಲ, ಅವರೊಬ್ಬನೇ, ಅವ್ರಿಗೊಬ್ಬನೇ ಅಂತ ಹೇಳಿದಾಗ ತುಂಬಾ ಜನ ಇದ್ದಾರೆ, ಇವರು ತುಂಬಾ ಶ್ರೇಷ್ಠ ಅಂತ ಅರ್ಥ, ಉಳಿದವ್ರು ಯಾರು ಇಲ್ಲ ಅಂತ ಅರ್ಥ. ಏಕಛತ್ರಾಧಿಪತಿ ಅಂತ ಕರೀತಾರೆ. ಒಬ್ಬರು ಅವನೊಬ್ಬರೇ ಒಬ್ಬರು ಪಾಪ ರಾಜರ ವಾಸಿ ಮತ್ತು ರಾಜ ಆಗಿದ್ದ ಏಕಚಕ್ರಾಧಿಪತಿ ಆಗಿಬಿಟ್ಟ ಅಂತ ಕೇಳಿಬಿಟ್ರೆ ಪಾಪ ಎಲ್ಲರೂ ಹೋಗ್ಬಿಟ್ರೆ ಅವ್ರೊಬ್ರು ಹುಡ್ಕೊಂಡ ಅಂತ ಕೇಳ್ತಾರೆ. ಇವರ ತತ್ವ ಪ್ರಕಾರ ಕೇಳಬೇಕಾಗತ್ತೆ, ತಪ್ಪದು. ಅಂದ್ರೆ ಗ್ರಹಣ ಮಾಡಬೇಕು. ತದೈಕ ಆಹುರು ತದ್ದೈಕ ಆಹುರು ಏನಾಯ್ತದ? ಅಸದೇವ ಇದಮಗ್ರ ಆಸೀತ್ ಏಕಮೇವ ಅದ್ವಿತೀಯಂ ತಸ್ಮಾತ್ ಅಸದ ಸದಜ್ಜಾಯತ ಇತಿ. ಇನ್ನೂ ಕೆಲವರು ಹೇಳ್ತಾರೆ, ಮೊದಲಿಗೆ ಏನು ಅಸತ್ತು ಮಾತ್ರನೇ ಇತ್ತು, ಅದು ಅದ್ವಿತೀಯ ಏಕವಾಗಿತ್ತು, ಅದರಿಂದ ಸತ್ತು ಹುಟ್ಟಿತು, ಅಸತ್ತಿನಿಂದ ಸತ್ತು ಹುಟ್ಟಿತು ಅಂತ ಕೆಲವರು ಹೇಳ್ತಾರೆ. ಕುತಸ್ತು ಖಲು ಸೌಮ್ಯ ಏವಂ ಸ್ಯಾತ್, ಅದು ಸಾಧ್ಯ ಇಲ್ಲ. ಈ ಬೌದ್ಧಾದಿ ಮತಗಳು ಹೇಳಿದ್ದೇನು? ಮೊದಲು ಶೂನ್ಯ, ಅಸತ್ತ ಶೂನ್ಯ, ಶೂನ್ಯದಿಂದ ಸೃಷ್ಟಿಯಾಯಿತು ಅಂತ ಹೇಳ್ತಾ ಅದು ಸರಿಯಲ್ಲ. ಅಸತಃ ಸಜ್ಜಾಯ ಯಾಕೆ ಸಾಧ್ಯ ಇದೆ? ಮತ್ತೆ ನಾಸತೋ ದುಷ್ಟತ್ವ ಬ್ರಹ್ಮಸೂತ್ರ ಕಂಡ ಏನಂತ ಒಂದೇ ಸೂತ್ರ, ನಾಸತ್ವ ದೃಷ್ಟತ್ವ ಎಂದು ಸಹ ಕಾಣಕ್ಕೆ ಸಾಧ್ಯ ಇಲ್ಲ. ಅನ್ನ ಕೆಟ್ಟಿದೆ ನೋಡಿದ್ರ ಏನಿಲ್ಲ, ಅನ್ನ ಕೆಟ್ಟಿದೆ ನೋಡಿದ್ರ ಶೂನ್ಯ. ಬರುತ್ತೆ ಅಂತ ಕೇಳಿ ಬರುತ್ತಾ? ಇಲ್ಲ. ನೋಡ್ತಾ ಇನ್ನು ಚಾನ್ಸಸ್ ಇದೆ, ಆಪ್ಷನ್ಸ್ ಇದೆ, ಫ್ರೀವರ್ ಬಂದೆ, ಇನ್ನು ಚಾನ್ಸಸ್ ಇದೆ. ಯಾವ್ದು ಇರೋ ಬೀಗ ಹಾಕ್ಬಿಟ್ಟಿದೆ, ರೋಬಡಿ ಇರುತ್ತೆ, ಪ್ರಿಪ್ರೇಷನ್ ಗೋಯಿಂಗ್ ವೆರಿ ವೆಲ್ ಅಂತ ಕೇಳ್ತದೆ. ಯಾರು ಕೇಳ್ತಾರ ಅದನ್ನ? ಮತ್ತೆ ಅಂದ್ರೆ ಈ ತರ ವಿಚಿತ್ರ ಅರ್ಥ ಮಾಡ್ಬೇಕಾದ್ರೆ ಪೂರ್ವಾಪರ ಜ್ಞಾನ ಇರುತ್ತೆ. ತದೈಕ್ಷತ ಬಹುಶ್ಯಾಂ ಪ್ರಜಾಯೇತಿ ಅಲ್ಲಿ ಹೇಳ್ತಾರೆ, ಸರಿ ಅಲ್ಲ ಅಂತ. ಏಕಮೇವ ಅಂದ್ರೆ ಯಾಕೆ ಹೇಳಿದ್ರು ಗೊತ್ತಾ? ಈ ವಿಷಯ ಯಾಕೆ ಬಂತು ಅಂದ್ರೆ, ಏಕಮೇವ ಅದ್ವಿತೀಯಂ ಅಂತ ಹೇಳಿದೆ, ಸತ್ತಿತ್ತು ಏಕ ಅದ್ವಿತೀಯ ಅಂತ ಹೇಳಿದೆ. ಅದು ಹೇಳ್ತಾರೆ ಅಸತ್ತಿತ್ತು ಏಕಮೇವ ಅದ್ವಿತೀಯ ಹೇಳ್ತಾರೆ, ಅಸತ್ಯ ಹೇಗಾಗತ್ತೆ ಅಂತ ಕೇಳ್ತಾರೆ. ಅದಕ್ಕೆ ಅರ್ಥ ಅಲ್ಲ, ಗೊತ್ತಾಯ್ತಾ? ಅಸದೇವೇದ ಒಂದು ವಾಕ್ಯ ಇದೆ, ಇಲ್ಲ ಅಂತಲ್ಲ. ಆ ವಾಕ್ಯಕ್ಕೆ ಅಸತ್ ಅಂದ್ರೆ ಪರಮಾತ್ಮನ ಹೆಸರು, ಅಭಿವ್ಯಕ್ತನಾಗದೆ ಇರೋದು ಅಂತ ಅಷ್ಟೇ, ಹೊರತು ಬೇರೆ ಅಲ್ಲ. ಕಸ್ತೂರಿಯಲ್ಲಿ ಏನಿದೆ? ಸುವಾಸನೆ, ಅಭಿವ್ಯಕ್ತಿ ಆಗಿಲ್ಲ. ಹೇಗಂತ ಅಭಿವ್ಯಕ್ತಿ ಆಯ್ತು, ಆ ಅರ್ಥಲ್ಲಿ ಹೇಳಬೇಕೆ ಹೊರತು ಇಲ್ಲದ್ದು ಬಂತು ಅಂತ ಅರ್ಥಲ್ಲಿ ಹೇಳಬಾರದು. ಬಹುಶ್ಯಾಂ ಪ್ರಜಾಯೇ, ಪರಮಾತ್ಮ ಏನ್ ಮಾಡಿದ ಆಮೇಲೆ ಬಹುರೂಪನ ಸ್ವೀಕಾರ ಮಾಡ್ತೇನೆ. ಇತ್ತಂ ವಿಚಿಂತ್ಯ ಪರಮಃ ಸತು ವಾಸುದೇವ ನಾಮಾಪಭೂವ
ನಿಜ ಮುಕ್ತಿ ಪದಪ್ರಧಾನ ಕರೆಕ್ಟ್ ಮ್ಯಾಚ್ ಆಗ್ತಾ ಹೋಗ್ತದೆ. ತಸ್ಯಾಂ ಪ್ರಜಾಯೇತಿ ತೇಜೋ ಸೃಜತ. ಫಸ್ಟ್ ಏನ್ ಸೃಷ್ಟಿ ಮಾಡಿದ ಪರಮಾತ್ಮ? ತೇಜಸ್ ಸೃಷ್ಟಿ ಮಾಡಿದ. ತೇಜ ಇಕ್ಷತ, ಆಮೇಲೆ ಯೋಚನೆ ಮಾಡಿದ. ಬಹುಶ್ಯಾಂ ಪ್ರಜಾಯೇತಿ ತದಪೋ ಸೃಜತ, ಆಮೇಲೆ ನೀರನ್ನು ಸೃಷ್ಟಿ ಮಾಡಿದ. ತಸ್ಮಾತ್ ಅತ್ರ ಚ ಶೋಚತಿ ಸ್ವೇದತೇವ ಪುರುಷ ತೇಜಸ ಏವ ತದಧ್ಯಾಪೋ ಜಾಯಂತಿ. ದೃಷ್ಟಾಂತ ಕೊಡ್ತಾರೆ. ಮೊದಲು ತೇಜಸ್ಸಿತ್ತು ಅಂದ್ರೆ ಅಗ್ನಿ ಇತ್ತು. ಅಗ್ನಿಯಿಂದ ಏನು ಹುಟ್ಟಿತ್ತು? ನೀರು ಹುಟ್ಟಿತು. ಅದು ಹೇಗೆ ಗೊತ್ತಾಗುತ್ತೆ ಅಂದ್ರೆ, ಯಾರಿಗೆ ನೋವಾಗುತ್ತೆ ಅಗ್ನಿ ಕಣ್ಣೀರು ಬರುತ್ತಾಗ ಶೋಕಾಗ್ನಿ ಅಂತ ಕರೀತಿಲ್ಲ. ಶೋಕಾಗ್ನಿಯಿಂದ ಏನು ಬಂತು? ಕಣ್ಣು ನೀರು ಬಂತು. ಅದು ಅಗ್ನಿ, ಇದು ನೀರು. ಅಂದ್ರೆ ಇದನ್ನ ಏನ್ ಗೊತ್ತಾಯ್ತು ಅಂದ್ರೆ, ನೀರಿನಿಂದ ಏನು ಹುಟ್ಟುತ್ತೆ ಅಂತ ಆಯ್ತು? ಅಗ್ನಿಯಿಂದ ನೀರು ಹುಟ್ಟುತ್ತೆ ಅಂತ. ಮತ್ತೆ ಲಯ ಎಲ್ಲಿ ಅದಕ್ಕೆ? ಅಗ್ನಿಯಲ್ಲೇ ಲಯ. ನೀರು ಚಂದ ಕಾಯಿಸಿದ್ರೆ ಏನಾಗುತ್ತದ? ಎವಾಪರೇಟ್ ಆಗುತ್ತೆ. ಆದ್ರಿಂದ ಎಲ್ಲಿಂದ ಹುಟ್ಟುತ್ತೋ ಅಲ್ಲೇ ಲಯ. ಅರ್ಥ ಆಯ್ತಾ? ಎಲ್ಲಿಂದ ಹುಟ್ಟುತ್ತೋ ಈಗ ದೀಪ ಹಚ್ತೀರಿ, ಗೊತ್ತಾಯ್ತಾ? ಸ್ವಲ್ಪ ಹೀಗೆ ಅಂತ ಹುಟ್ಟು ಜೋರಾಗಂತ ಆರೋಗ್ಯ ಬಿಡುತ್ತೆ. ಅದೇ ಗಾಳಿ, ಯಾವ ಗಾಳಿ ಇದೆಯೋ ಅದು ದೀಪ ಬೆಳಗ್ಗೆ ಗಾಳಿ ಬೇಕು. ಹೆಚ್ಚು ಗಾಳಿ ಆದರೆ ಏನಾಗುತ್ತದ? ಆರಿಸ್ಬಿಡುತ್ತೆ. ಗೊತ್ತಾ? ಯಾವ ದೀಪ? ಈ ದೀಪ ಅಲ್ಲ, ಕರೆಂಟ್ ದೀಪ. ಈ ದೀಪ ಕೆಡ್ತಾ ಹಾಗೂ ದೃಷ್ಟಾಂತ ಕೊಡ್ತಾರೆ. ಎಲ್ಲಂತ ಹೇಳಿದಾರೆ ಅದು? ಯೋಗಿ ಯಾಕೆ ಕೂತಿರ್ತಾನೆ ಧ್ಯಾನ ಮಾಡ್ತಾ ಅಂತ ಕೇಳಿದ್ರೆ ಹೇಗಿರ್ತಾನೆ? ಯಥಾ ದೀಪ ನಿವಾತಸ್ಥ ನೇಂಗತೆ ಸೋಪಮಾಸ್ಕೃತ. ಗೊತ್ತಾ? ನಿವಾತದಲ್ಲಿರ್ತಕ್ಕಂಥ ದೀಪ ಹೇಗೋ ಹಾಗೆ.